ಎಲ್ಲರಿಗೂ ನಮಸ್ಕಾರ. ಒಂದು ಹಿಪ್ಪರಿಗೆ ಬ್ರಿಡ್ಜ್ ಬದಲು ಹೇಳಲಿಕ್ಕೆ ಬಯಸ್ತೀನಿ. ಹಿಪ್ಪರಿಗೆ ಬ್ರಿಡ್ಜದ ಗೇಟ್ಗಳನ್ನು ಮೊನ್ನೆ ಜನವರಿ ಒಳಗೆ ಗೇಟ್ ಕಿತ್ತಿತ್ತು. ಕಿತ್ತ ಟೈಮ್ದಲ್ಲಿ ನೀರೆಲ್ಲ ಬ್ರಿಡ್ಜ್ದಾಗಿನ ನೀರೆಲ್ಲ ಖಾಲಿ ಆಗತ್ತಿತ್ತು. ಆ ಟೈಮ್ದಾಗ ನಮ್ಮ ಎಲ್ಲ ಕ್ಷೇತ್ರದ ಜನತೆ ಅಂತೇಳಿ ಬಂದಾಗ ಡಿ.ಕೆ. ಶಿವಕುಮಾರ್ ಸಾಹೇಬ್ರ ಕಡೆ ಹೋಗಿ ನಾನು ಮತ್ತು ಆನಂದ್ ನ್ಯಾಮಗೌಡ ಸಾಹೇಬರು ಇಬ್ಬರೂ ಜೊತೆಯಲ್ಲಿ ಹೋಗಿ 8ನೇ ತಾರೀಕು ದಿವಸ, ಜನವರಿ 8ನೇ ತಾರೀಕು ದಿವಸ ಹೋಗಿ ನಮ್ಮ ಕ್ಷೇತ್ರದಲ್ಲಿ ಹಿಪ್ಪರಿಗೆ ಗೇಟ್ ಕಿತ್ತಿದೆ ಮತ್ತು ನೀರು ಖಾಲಿ ಆಕತಿ. ನೀರು ಖಾಲಿ ಆತಂದ್ರೆ ನಮ್ಮ ಕ್ಷೇತ್ರದ ಜನತೆಗೆ ನೀರಿಂದ ಭಾಳ ಪ್ರಾಬ್ಲಮ್ ಆಕೈತೆ ಅಂದಾಗ ಡಿ.ಕೆ. ಶಿವಕುಮಾರ್ ಸಾಹೇಬರು ನಮ್ಮ ಇಬ್ಬರನ್ನು ಮುಂದೆ ನಿಲ್ಲಿಸಿ ನಮ್ಮ ಆನಂದ್ ನ್ಯಾಮಗೌಡ ಪತ್ರ ಮೇಲೆ 8ನೇ ತಾರೀಕು ದಿನ ಬರೆದು ಕೊಟ್ಟರು. ಇಮಿಡಿಯೇಟ್ಲಿ ಇದನ್ನು ಗೇಟ್ ಸ್ಯಾಂಕ್ಷನ್ ಮಾಡಲಿಕ್ಕೆ ಹೇಳಿದರು MD ಅವರಿಗೆ, ಅಮೀನ್ ಬಾವಿ ಸರ್ಗೆ ಹೇಳಿದಾಗ ನಾವು ಮಾತನಾಡಿ ಒಂದು 4-5 ದಿವಸದಲ್ಲಿ 1,40,00,000 ಬಿಡುಗಡೆ ಮಾಡಿದರು. ಇಲ್ಲಿ ಪ್ರೂಫ್ ಸಮೇತ ನನ್ನ ಕಡೆ ಇಟ್ಕೊಂಡಿದ್ದೀನಿ. ಬಿಡುಗಡೆ ಮಾಡಿ ಆ ಗೇಟನ್ನು ಕುಣಿಸ್ಲಿಕ್ಕೆ ಅಳವಡಿಸ್ಲಿಕ್ಕೆ ಹೊಸ ಟೆಕ್ನಾಲಜೀಸ್ ಅವ್ರನ್ನ ಕರೆಸಿ ಅಳವಡಿಸಕ್ಕೆ ಹಚ್ಚಿದ್ರು. ಆ ನಂತರ ತದನಂತರ 21 ಇನ್ನೊಂದು ಉಳಿದು 21 ಗೇಟ್ಗಳು ಸೌಕಳಿ ಆಗ್ಯಾವು. ಆ ಗೇಟ್ಗಳನ್ನು ಹೊಸ ಗೇಟ್ ಕೊಡ್ಬೇಕಂತ ಹೇಳಿದಾಗ ನ್ಯಾಮಗೌಡ ಸಾಹೇಬರು ನಾನು ಕೂಡಿ ಮಾತಾಡಿ ಹೇಳಿದಾಗ ಅದನ್ನು ಒಂದು 22 ಗೇಟ್ಗಳನ್ನು ಅಳವಡಿಸಲಿಕ್ಕೆ ಹೊಸ ಅನುದಾನವನ್ನು ಬಿಡುಗಡೆ ಮಾಡಿದರು. ಬಿಡುಗಡೆ ಮಾಡಿದಾಗ ಇವತ್ತಿನ ದಿವಸ ನಿನ್ನೆ 2 ದಿವಸದಿಂದ ಏನೋ ಒಂದು ಸುದ್ದಿ ಹರಿದಾಡ್ತಾ ಇದೆ. ಈ ಕ್ಷೇತ್ರದ ಶಾಸಕರು ಏನು ಹೇಳ್ತಾರಂದ್ರೆ ಈ ಕೆಲಸ ಎಲ್ಲ ನಾನಾ ಮಾಡೀನಿ ಅಂತ ಅವ್ರಗತೆ ನಾನಾ ಗೇಟ್ ಕುಣ್ಸೀನಿ, ನಾನಾ ಇದನ್ನ ಅನ್ನೋದಂತಂದನಿ ಅಂತೇಳಿ ಅವರೊಂದೇನೋ ಒಂದು ವಿಡಿಯೋ ಬಿಟ್ಟಾರು. ವಿಡಿಯೋ ಬಿಟ್ಟಾಗ ನಾವು ಕೊಟ್ಟಿದ್ದು 8/1/2026, ಅವ್ರು ಕೊಟ್ಟಿದ್ದು ಒಂದು ಲೆಟರ್ ಬಿಟ್ಟಾರ ನಮ್ಮಂತದ ಹೊಳ್ಳಿ ವಾಪಸ್ 28/1/2026 ಇಲ್ಲಿ ಪ್ರೂಫ್ ಸಮೇತ ಐತಿ. ನಾವು ಪ್ರೂಫ್ ಸಮೇತ ಇಟ್ಕೊಂಡು ಕೂತೀನಿ. ಯಾಕಂತಂದ್ರೆ ಏನಾಗೈತೆ ಅಂದ್ರೆ ಈ ಕ್ಷೇತ್ರದಾಗ ಸಿದ್ದು ಕೊಣ್ಣೂರೇನ MLA ದಾನೋ ಏನ್ದಾನೋ ಅಂತೇಳಿ ಎಲ್ಲರೂ ಮುಂದೆ ಅಂತಾರ. ಆದ್ರೆ ಈ ಕ್ಷೇತ್ರದ ಜನ ನಾ ಇರ್ಲಿಕ್ಕಿಲ್ಲ. ನಾನು ಕಾಂಗ್ರೆಸ್ ಪಕ್ಷದಲ್ಲಿ ನಾನು ಒಬ್ಬ 224 ಕ್ಷೇತ್ರದೊಳಗೆ ನಾನು ಒಬ್ಬ ಪರಾಜಿತ ಅಭ್ಯರ್ಥಿ ಇರುವುದರಿಂದ ನಮ್ಮ ಕ್ಷೇತ್ರದಲ್ಲಿ ಶಾಸಕರವರಿದ್ರು ಜನ ನನ್ನ ಕಡೆ ಯಾಕೆ ಬರ್ತದೆ ಅಂದ್ರೆ ಕೆಲಸ ಅಕ್ಕವತ್ತೇಳಿ ನನ್ನ ಕಡೆ ಬರ್ತಾರೆ. ನಾನು ಕೆಲಸ ಮಾಡಿ ಕೊಡ್ತೇನೆ ಕ್ಷೇತ್ರದಾಗ. ಅದಕ್ಕೆ ಅದೊಂದು ಸುಮ್ಮನೆ ಆರೋಪ ಮಾಡ್ತಾ ಇದ್ದರು ಶಾಸಕರು. 4 ಸಲ ಶಾಸಕರಾಗ್ಯಾರು. ಅವ್ರು ಹಿಂಗೆ ಮಾಡಬಾರ್ದು ಅಂತೇಳಿ ನಾ ಅವರಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಯಾಕಂತಂದ್ರೆ ನೀವು ನೋಡಿರ್ಬೋದು ವೆಂಕಟೇಶ್ವರಿ ವೇತನೀರ್ ಅವ್ರು ಯಾರು ಮಾಡ್ಯಾರು? ನಮ್ಮ ಕಾಂಗ್ರೆಸ್ ಪಕ್ಷ ಸರ್ಕಾರದಾಗಿದ್ದಾಗ ಮಾಡ್ಯಾರ, ಕಾಂಗ್ರೆಸ್ ಪಕ್ಷದವರು ಮಾಡ್ಯಾರ. ಸಸಾಲಟಿ ಏತ್ ನೀರಾವರಿ ಇರ್ಬೋದು, ಮತ್ತು ಆಮೇಲೆ ವೆಂಕಟೇಶ್ವರ ಏತ್ ನೀರಾವರಿ ಇರ್ಬೋದು, ಡವಳೇಶ್ವರ ಬ್ರಿಡ್ಜ್ ಇರ್ಬೋದು, ಮಹೇಶ್ವರಿ ಬ್ರಿಡ್ಜ್ ಇರ್ಬೋದು, ಆಮೇಲೆ ಗುಡ್ಡ ಹೊಡೆದಿರ್ಬೋದು. ಉಮಾಶ್ರೀ ಮೇಡಮ್ ಇದ್ದಾಗನ ಇವೆಲ್ಲ ಕೆಲಸ ಆದದ್ದು ನಮ್ಮ ಸರ್ಕಾರದಾಗ. ಇವ್ರೇನು ದೊಡ್ಡ ಕೆಲಸ ಮಾಡ್ಯಾರ ಅಂತೇಳಿ ಯಾರೋ ಕ್ಷೇತ್ರದಲ್ಲಿ ಒಂದು ಯಾವುದೋ ದೊಡ್ಡ ಕೆಲಸ ಮಾಡ್ಯಾರ ಅಂತ ಹೇಳಿದ್ರೆ ನಾ ಎದರ ಬದರ ಬರಾಕು ಸಜ್ಜದೇನೆ. ಯಾಕಂತಂದ್ರೆ ಒಂದ್ಸಲ ಅವ್ರನ್ನೊಂದು 10 ಮಂದಿ ನಾವೊಂದು 10 ಮಂದಿ ಕೂಡಿ ಡಿ.ಕೆ. ಶಿವಕುಮಾರ್ ಸಾಹೇಬ್ರ ಕಡೆ ಹೋಗುನು ಈ ಗೇಟದ ಅನುದಾನ ಯಾರು ತಂದಾರಪ್ಪ ಅಂತ ಹೇಳಿ ಅವ್ರ ಮುಂದೆ ಕೇಳಕ್ಕೆ ಕರ್ಕೊಂಡು ಹೋಗ್ತೀನಿ. ಯಾಕಂತಂದ್ರೆ ನಾನು ಒಂದು 3-4 ಸಲನೂ ಹೋಗಿ ಈ ಗೇಟ್ ಬದಲು ನಮ್ಮ ಸೌಕರ್ಯಾಗ್ಯಾವು, ನಮ್ಗೆ ಇದನ್ನ ನಾವು ದುಡ್ಡು ಕೊಡಲೇಬೇಕಂತೇಳಿ MD ಅವ್ರ ಕಡೆ ಒಂದು 5-6 ಸಲ ಹೋಗಿರ್ಬೇಕು. ನನ್ನ ಸುಮ್ಮನೆ ಹೇಳೋಂಗಿಲ್ಲ. ನನ್ನ ಫೋನ್ ಕಾಲ್ ಲಿಸ್ಟ್ ತೆಗೆದ್ರೆ ಒಬ್ಬರಿಗೆ MD ಅವ್ರಿಗೆ ಎಷ್ಟು ಮಾತಾಡೇನಂದ್ರು ಬೇಕಾದ್ರೆ ಫೋನ್ ಕಾಲ್ ಲಿಸ್ಟ್ ತೆಗೆದು ತೋರಿಸಂದ್ರು ಅದಕ್ಕೂ ಪ್ರೂಫ್ ಸಮೇತ ಕೊಡ್ತೀನಿ ನಾನು. ಅದಕ್ಕೆ ಈ ಕ್ಷೇತ್ರದ ಶಾಸಕರು ಸುಮ್ಮನೆ ಅಲ್ಲೇ ಅವರ ಕ್ಷೇತ್ರದ ಒಳಗ BJP ಕಾರ್ಯಕರ್ತರು ಏನೇನೋ ಫೇಸ್ಬುಕ್ನಲ್ಲಿ ಹಾಕ್ತಾ ಇದ್ದಾರೋ ಇದನ್ನ ಹಾಕಬಾರ್ದು ಅಂತೇಳಿ ನಾ ಹೇಳಿಕ್ ಬಯಸ್ತೀನಿ. ಯಾಕಂದ್ರೆ ಹಾಕೋರು ಇದ್ರಂದ್ರೆ ಪ್ರೂಫ್ ಸಮೇತ ಬರ್ತಿದ್ರಂದ್ರೆ ಒಂದ್ಸಲ ಸ್ಟೇಜನ್ನ ಬಡಿತೀನಿ. ಬಡದಾಗ ಎದರ ಬದರ ಕೂತ್ ಚರ್ಚೆಗೂ ಬರಲಿ. ನಾವು ಮಾಡಿದ್ವಿ ಅವ್ರು ಮಾಡಿದ್ವಿ ಗೊತ್ತಾಕತಿ, ಈ ಕ್ಷೇತ್ರದ ಜನತೆಗೂ ಗೊತ್ತಾಕತಿ. ಯಾಕಂದ್ರೆ ಮೊನ್ನೆ ನೋಡಿರ್ಬೋದು ನೀವು ಮಹೇಶ್ವರಿ ಬ್ರಿಡ್ಜ್ ಸಲುವಾಗಿ ನಾನು ಏನ್ ಕೆಲಸ ಮಾಡಿದೆ ಅನ್ನೋದು ನನ್ನ ತಲೆ ಬಂದು ಕರ್ಕೊಂಡು ಎಲ್ಲರೂ ಕ್ಷೇತ್ರದ ಜನ ಕರ್ಕೊಂಡು ಅಲ್ಲಿ ಸತೀಶ್ ಜಾರಕಿಹೊಳಿ ಅವ್ರ ಹೋದಾಗೂ ಮತ್ತೆ ಹೊಸ ಅನುದಾನವನ್ನು ಬಿಡುಗಡೆ ಮಾಡ್ಲಿಕ್ಕೆ ನಾನೇ ಹೇಳಿ ಬಂದಿದ್ದೀನಿ. ಈಗ ಒಂದು 10 ಕೋಟಿ ಫಸ್ಟ್ ಕೊಟ್ಟಿಸಿದ್ವು. ಆನಂದ್ರೆ ಈಗ 2,53,00,000 ಅದನ್ನು ಹೆಚ್ಚಿನ ಅಪ್ರೂವಲ್ ಕೊಟ್ಟಾರ ಅವ್ರು ಮೊನ್ನೆ. ಅದು ಗೊತ್ತಿರಲಿಲ್ಲ ಎಲ್ಲರೂ ಜನತೆಗೆ, ಎಲ್ಲರಿಗೂ ಗೊತ್ತೈತಿ. ಮತ್ತು ಇದನ್ನ ತಗೊಂಬಂದಾಗ ಕ್ಷೇತ್ರದ ಜನತೆ ಪಕ್ಷಾತೀತವಾಗಿ ನಾನು ಸನ್ಮಾನ ಮಾಡ್ಯಾರ. ಆದ್ರೆ ವಿಚಾರ ಮಾಡಲಿ, ಯಾರಾದ್ರೂ ನಾ ಮಾಡೀನಿ ನೀ ಮಾಡೀನಿ ಅನ್ನೋದು ಬೇಡ. ಈ ಕ್ಷೇತ್ರ ಅಭಿವೃದ್ಧಿ ಆಗಲಿ ಅಂತೇಳಿ ನಾ ಎಲ್ಲರಲ್ಲಿ ಕಳ್ಕಳಿಂದ ಕೇಳ್ಕೋದ್ರು. ಜನತೆಗೆ ಗೊತ್ತಾಗ್ಬೇಕು ನಾವು ಮಾಡೋ ಕೆಲಸ. ಇಷ್ಟು ಹೇಳಿ ನಾನು ಮಾತು ಮುಗಿಸ್ತೀನಿ.